ಇಲ್ಲಿ ಊಟದ ಬಗ್ಗೆ ಹೇಳೋದಾದ್ರೆ ನಾನ್ ವೆಜ್ ಸಿಗುತ್ತೆ ಸರ್, ಆದ್ರೆ ತಿನ್ನಕ್ಕೆ ಮನ್ಸು ಬರಲ್ಲ ಸರ್. ಚಪಾತಿನ ಯಾರು ತಿನ್ನಲ್ಲ ಸರ್, ಒಣಗಿಸ್ಬಿಟ್ಟು ಕಟ್ಟಿಗೆ ಮಾಡ್ಕೋತಾರೆ ಅದನ್ನ. ರೂಮು ಹೆಂಗಿರುತ್ತೆ ಅಂತಂದ್ರೆ ಹೋಗಕ್ ಮನ್ಸು ಬರಲ್ಲ ಸರ್. ಪ್ರಕಾಶ್ ಸರ್, ನನಗೆ ಒಂದು ಅನುಮಾನ ಏನಂದ್ರೆ, ಜೈಲಲ್ಲಿ ಹೋಗಿ ಮುದ್ದೆ ಮುರಿದು ನೀವು ಬಂದಿದ್ದೀರಿ. ಜೈಲಿನ ಮುದ್ದೆ ಬಗ್ಗೆ, ಊಟದ ಬಗ್ಗೆ ಹೇಳೋದಾದ್ರೆ ಸರ್, ಮುದ್ದೆ ಮುರಿಯಕ್ಕೆ ಹೋಗಿ ಜೈಲಲ್ಲಿದ್ದು ಮುದ್ದೆ ಮುರಿತಾನೆ ಅಂತ ಒಂದು ಗಾದೆ ಇದೆ ಸರ್. ಹೌದು, ಅಷ್ಟೇ ಸರ್. ಆಮೇಲೆ ಕಂಬಿ ಎಣಿಸ್ತಾನೆ ಅಂತಾರೆ ಸರ್. ಕಂಬಿಗಳೆಲ್ಲ ಇದ್ದಾವೆ ಸರ್, ಮುದ್ದೆನೂ ಇದೆ ಸರ್. ಮುದ್ದೆ ಯಾರು ಮುರಿಯಲ್ಲ ಸರ್ ಅಲ್ಲಿ. ಕಂಬಿ ಏನು ಎಣಿಸಲ್ಲ ಸರ್. ಕಂಬಿ ಇದ್ದು ಅದೆಲ್ಲ ಹಳೆ ಗಾದೆಗಳು ಸರ್. ಬಡ್ಡಿ ಮಗ ಅವನು ಜೈಲಲ್ಲಿ ಕಂಬಿ ಎಣಿಸ್ತಾನೆ ಅಂತಾರೆ. ಆಮೇಲೆ ಅದೆಲ್ಲ ಸೆಲ್ಗಳು ಇದ್ದಾವೆ ಸರ್, ಅದು ಆಗಿನ ಚರಿತ್ರೆ ಅದು. ಈಗ ಕಂಬಿಗಳು ನೋಡ್ತೀವಿ, ಕಂಬಿಗಳು ಎಣಿಸೋ ಪರಿಸ್ಥಿತಿ ಬರಲ್ಲ ಸರ್. ಅಲ್ಲಿ ಗೊತ್ತಿರುತ್ತಲ್ಲ ಸರ್ ಎಷ್ಟು ಕಂಬಿ ಎಷ್ಟಲ್ಲಿ ಅಂತ ಎಣಿಸ್ತಾರೆ. 15 ಒಂದು ಸೆಲ್ಲಿಗೆ 15 ರಾಡ್ಗಳಿರೋದು ಅಷ್ಟೇ. ಅದನ್ನ ಎಷ್ಟಲ್ಲಿ ಅಂತ ಎಣಿಸ್ತಾರೆ. ಮುದ್ದೆ ಬರುತ್ತೆ ಸರ್. ಆಮೇಲೆ ಮುದ್ದೆ ಇಂಟ್ರೆಸ್ಟ್ ಇದ್ದವರು, ಸ್ವಲ್ಪ ನಾನು ಚೆನ್ನಾಗಿರ್ಬೇಕು ಅನ್ನೋರು ಮುದ್ದೆ ತಿಂತಾರೆ. ಆಮೇಲೆ ಅನ್ನ ಇರುತ್ತೆ ಸರ್, ಮುದ್ದೆ ಬೇಡ ಅನ್ನೋರು ಅನ್ನ ತಿಂತಾರೆ. ಅದೆಲ್ಲ ಮಾಮೂಲಿ ಫುಡ್ಡೇ ಸರ್. ಈ ಮೆನು ಏನಿರುತ್ತೋ ಆ ರೀತಿನೇ ಬರುತ್ತೆ ಸರ್. ನಾನ್ ವೆಜ್ ಸಿಗುತ್ತಾ? ನಾನ್ ವೆಜ್ ಸಿಗುತ್ತೆ ಸರ್, ಆದ್ರೆ ತಿನ್ನಕ್ಕೆ ಮನ್ಸು ಬರಲ್ಲ ಸರ್. ಯಾಕೆ ಅಂತ ಕೇಳಿ ಸರ್, ಇವರು ಇಲ್ಲಿಂದ 4 ಪೀಸ್ ಹಾಕ್ದಾಗ ಈ ಒಬ್ಬ ವ್ಯಕ್ತಿಗೆ, ಇವರು ಇಲ್ಲಿಂದ 4 ಪೀಸ್ ಹಾಕ್ದಾಗ ಈ ವ್ಯಕ್ತಿ ಅಂದ್ರೆ ಆರೋಪಿ ಇರ್ಬೋದು, ಅಪರಾಧಿ ಇರ್ಬೋದು, ಈ ವ್ಯಕ್ತಿಗೆ ಬರ್ಬೇಕಂದ್ರೆ ಇಲ್ಲಿಂದ 4 ಜನ ಕೈ ಟಚ್ ಮಾಡ್ಕೊಂಡ್ ಬಂದಾಗ ಹೆಂಗೆ ಸರ್ ತಿನ್ನಕ್ ಮನ್ಸು ಬರುತ್ತೆ? 4 ಪೀಸ್ ಸರ್. ಅದು ಹೊರಗಿನ ಪ್ರಪಂಚಕ್ಕೆ ಶುಕ್ರವಾರ ಬಂದ್ರೆ ಚಿಕನ್ ಸಿಗುತ್ತೆ, ಶುಕ್ರವಾರ ಬಂದ್ರೆ 1 ವಾರ ಮಟನ್, 1 ವಾರ ಚಿಕನ್ ಕೊಡ್ತಾನೆ ಅಂತಾರೆ ಸರ್. ಬಟ್ ನನ್ನೊಂದು ಅನುಭವ, ಆ ಪೀಸ್ನ ಸರಿಯಾಗಿ ಬೇಯಿಸಿರಲ್ಲ ಸರ್. ಇದು ಸರ್ ಅದೇನು ಅತ್ತೆ ಮನೇನ ಸರ್, ನಮ್ಮ ಮನೇನ ಸರ್. ಖಾರದ ಪುಡಿ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ, ಅಮ್ಮ ಸಕ್ಕತ್ತಾಗಿ ಮಾಡ್ಕೊಡಮ್ಮ, ಇವತ್ತು ನಮ್ಮ ಫ್ರೆಂಡ್ ಎಲ್ಲ ಬಂದವ್ರೆ ಸಕ್ಕತ್ತಾಗಿರ್ಬೇಕು ಅಂತ ಮಾಡ್ಸ್ಕೊಂಡ್ ತಿನ್ನಕ್ಕೆ ಚಿಕನ್ ಸಿಗುತ್ತೆ ಸರ್, ಮಟನ್ ಸಿಗುತ್ತೆ ಸರ್. ಅಷ್ಟೇ. ರುಚಿ ಕೇಳಂಗಿಲ್ಲ ಸರ್. ಇದು ಕಡಾಖಂಡಿತ. ನೀವು ಇನ್ನೂ ಯಾರನ್ನ ಬೇಕಾದ್ರೆ ಬಂದು ಕುಣಿಸ್ಕೊಂಡು ನೀವು ಇಂಟ್ರೂ ಮಾಡಿ. ಎಲ್ಲಿ ಸರ್ ರುಚಿ? 5 ಸ್ಟಾರ್ ಹೋಟ್ಲಿಗೆ ಹೋದ್ರೇನೆ ನಾವು ಟೀಕೆ ಮಾಡ್ತೀವಿ, ಬಡ್ಡಿ ಮಗ ಸಕ್ಕರೆ ಜಾಸ್ತಿ ಆಗ್ಬಿಟ್ಟಿದ್ವಿ ಟೀಗೆ ಅಂತ. ಸ್ವಲ್ಪ ಸಾಂಬಾರ್ ಚೆನ್ನಾಗಿತ್ತು, ಹುಳಿ ಜಾಸ್ತಿ ಆಗಿದೆ ಅಂತ. ನಾವು ಹೊರಗಡೆ ಏನೆಲ್ಲ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ರು ನಾವು ಟೀಕೆ ಟಿಪ್ಪಣಿ ಮಾಡ್ತೀವಿ. ಅಲ್ಲಿ ಟೀಕೆ ಮಾಡಂಗಿಲ್ಲ ಸರ್. ಅಲ್ಲಿ ಸೈಲೆಂಟಾಗಿ ತಿನ್ಬೇಕು. ಚಿಕನ್ ಕೊಟ್ರಾ, ಓಕೆ. ಮುದ್ದೆ ಬರುತ್ತಾ, ಓಕೆ. ಏನೋ ಬರೋವಾರ ಮಟನ್ ಕೊಡ್ತಾರ, ಅಷ್ಟೇ. ಅದನ್ನ ತಗೊಂಡು ಗೊತ್ತಿರೋರು ಸರ್, ಸ್ವಲ್ಪ ಅಳುಬ್ರು, ಅವರು ಬೇಕಾದ ಒಂದು ಒಲೆ ಮಾಡ್ಕೋತಾರೆ ಸರ್. ಈ ರೊಟ್ಟಿ ಕೊಡ್ತಾರಲ್ಲ ಸರ್, ಚಪಾತಿ ಕೊಡ್ತಾರೆ, ಆ ಚಪಾತಿನ ಯಾರು ತಿನ್ನಲ್ಲ ಸರ್ ಪಾಪ. ಮತ್ತೆ ಏನ್ ಮಾಡ್ತಾರೆ? ಅದನ್ನ ಒಣಗಿಸ್ತಾರೆ ಸರ್. ನನಗ್ ಬಂದಿದ್ ನನ್ನ ಭಾಗಕ್ಕೆ ಬಂದಿದ್ 3 ಚಪಾತಿನ ಅವ್ರು ತಗೊಂಡು, ಪ್ರಕಾಶ್ ಬಾಯ್ಲಿ ಕೊಡಿಲಿ 3 3 6 9 12 15 18 ಚಪಾತಿನ ಒಣಗಿಸ್ತಾರೆ ಸರ್. ಒಣಗಿಸ್ಬಿಟ್ಟು ಕಟ್ಟಿಗೆ ಮಾಡ್ಕೋತಾರೆ. ಅದನ್ನ ಕಟ್ಟಿಗೆ ಮಾಡ್ಕೊಂಡು? ಹ್ಞೂ ಸರ್, ಕಟ್ಟಿಗೆ ನಾನೇ ಒಣಗಿಸಿದ್ದೀನಿ ಸರ್. ಆಶ್ಚರ್ಯ ಸರ್. ಕಟ್ಟಿಗೆ ಮಾಡ್ಕೊಂಡು ಏನ್ ಮಾಡ್ತೀರಾ ಸರ್? ಒಲೆ ಸರ್. ಅದು ಸಿಂಪಲ್ ಆಗಿ ಒಲೆಯಲ್ಲಿ ಟಮಾಟ ಸಾರು ಮಾಡ್ಕೊಳ್ಳೋದು, ಸಿಂಪಲ್ ಆಗಿ. ಇವಾಗ ಟಮಾಟ ಗೊಜ್ಜು ಸರ್, ಅವ್ರು ಕೊಡೋದು ಏನಂತ ಎಷ್ಟು ದಿನ ಅಂತ ತಿಂತೀವಿ. ಒಳಗಡೆ ಇದೆಲ್ಲ ಚಿಕ್ಕ ಸ್ಮಾಲ್ ಆಗಿ ವ್ಯವಸ್ಥೆ ಇದೆ ಸರ್. ಇವಾಗ ನಾವು ಹೊರಗಡಿನ ಪ್ರಪಂಚದಲ್ಲಿ ಒಬ್ಬ ಬ್ಯಾಚುಲರ್ ಹುಡುಗ ಹೆಂಗ್ ಬದುಕ್ತಾನೆ ಹೇಳಿ? ಸಿಂಪಲ್ ಆಗಿ ಇದ್ದು ಏನ್ ಬೇಕಾದ್ರೆ ತರ್ತಾನ. ಅವ್ನ್ ಸಿಟಿಗೆ ಹೋಗಿ ಒಂದು ಅರ್ಧ kg ಚಿಕನ್ ತಂದು ಆ ಚಿಕನ್ ಏನ್ ಬೇಕೋ ಎಲ್ಲಾ ಮಾಡ್ತಾನೆ. ಬಟ್ ಅಲ್ಲೆಲ್ಲ ಸಿಗಲ್ಲ. ಬೇಕಾದ್ನ ಉಪ್ಪು, ಖಾರ, ಟಮಾಟ ಹಣ್ಣು, ಅಂದ್ರೆ 4 ಟಮಾಟ ಹಣ್ಣು ಅಷ್ಟು ಸರ್. ಹಂಗೆ ಈರುಳ್ಳಿ ಸಿಗಲ್ಲ ಅಂದ್ಕೊಳ್ಳಿ, ಸಿಕ್ಕಿದ್ರೆ ಅವ್ರ ಅದೃಷ್ಟ. ಆಮೇಲೆ ಇಷ್ಟೆಲ್ಲ ಸಿಕ್ತಾ ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿಂದ್ರೆ ರುಚಿಯಾಗಿದೆ. ಆದ್ರೆ ಅವನಿಗೆ ಗೊತ್ತಿದೆಯಲ್ಲ ನಾನು ಏನೇನು ಹಾಕಿದ್ದೀನಿ ಅಂತ. ಬಟ್ ಇಲ್ಲಿ ಜೈಲಿಂದ ಕೊಡೋ ಇದು ಒಬ್ಬೊಬ್ಬರಿಗೆ ಫುಡ್ ಸೆಟ್ ಆಗಲ್ಲ. ಹೇಳಿದ್ರಲ್ವಾ, ವಾಂತಿ ಭೇದಿ ಆಗುತ್ತೆ. ಹೊಸ ಜಾಗ ಅದು, ಆ ವಾತಾವರಣ, ಸ್ಮೆಲ್ಲು, ಉಯ್ದಿರೋದಂತೂ ವಾಸನೆ ಇರುತ್ತಾ ಸರ್? ಸರ್ ಅಲ್ಲ, ನೀಟ್ನೆಸ್ ಇರೋದಿಲ್ವಾ ಸರ್? ನೀಟ್ನೆಸ್ ಅಂತೀವಿ ಸರ್, ನೀಟ್ನೆಸ್ ಮಾಡ್ತಾರೆ ಸರ್. ಬಾತ್ರೂಮ್ ಯಾರಾದ್ರೂ ನೀಟ್ನೆಸ್ ಮಾಡ್ತಾರ ಸರ್? ಎಷ್ಟು ಜನ ಅದನ್ನ ಎಷ್ಟು ಜನಕ್ಕೆ ಒಂದು ಬಾತ್ರೂಮ್ ಇರುತ್ತೆ ಹಾಗಾದ್ರೆ ಸರ್? ಇದು 100 ಟೈಲ್ ಅಲ್ಲಿ ಬಂದ್ಬಿಟ್ಟು 100 ಟೈಲ್ ಅಲ್ಲಿ ಬಂದು ಮಿನಿಮಮ್ ಒಂದು 80 ಜನ ಅಂದ್ಕೊಳ್ಳಿ ಸರ್. ದೊಡ್ಡ 100 ಟೈಲ್ ಅಂತಂದ್ರೆ 100 ಜನ 110 ಜನ ಅವ್ರಿಗೂ ಇರ್ತಾರೆ. ಅವರು ಬೇಲ್ ಕೊಟ್ಟು ಮತ್ತೆ ಬಿಡುಗಡೆ ಆಗಿ ಹೋಗೋರು ಲೆಕ್ಕ ತಗೊಂಡ್ರೆ ಮಿನಿಮಮ್ ಒಂದು 10 ಜನ ಕಮ್ಮಿ ಆದ್ರು, ಒಂದು 20 ಜನ ಜಾಸ್ತಿ ಆದ್ರು, ಹಂಗೆ ಒಂದು 50-60 ಜನ 70 ಜನ ಅಂದ್ಕೊಳ್ಳಿ ಸರ್. ಸಿಂಪಲ್ ಆಗಿ ಅಷ್ಟು ಜನಕ್ಕೆ ಒಂದೇ ಟಾಯ್ಲೆಟ್ ಉಪಯೋಗಿಸ್ತಾರೆ. ಬಟ್ ಕಮ್ಮಿ ಆದ್ರೆ ಇನ್ನೂ ಅದೃಷ್ಟ. ನಿಂತ್ಕೊಂಡ್ಬಿಡ್ಬೇಕಾ ಹಾಗಾದ್ರೆ? ಬೆಳಿಗ್ಗೆ ಆದ್ರೆ ಹಂಗಿಲ್ಲ ಸರ್. ಬೆಳಿಗ್ಗೆ ಆದ್ರೆ ಓಪನ್ ಮಾಡ್ತಾರಲ್ಲ ಸರ್, ಒಳಗಡೆ ಒಂದು 15-20 ಇದಿದೆ, ಟಾಯ್ಲೆಟ್ ಇದೆ. ಅಲ್ಲಿ ಧಾರಾಳವಾಗಿ ಹೋಗ್ಬೋದು. ಕಿವೇನೇನು ಪ್ರಶ್ನೆ ಏನಿಲ್ಲ ಸರ್. ಜನರಲ್ ಆಗಿ ಒಳಗಡೆ ನಾವು ಲಾಕ್ ಆದ್ಮೇಲೆ 6 ಗಂಟೆಯಿಂದ ಬೆಳಗ್ಗೆ ಮತ್ತೆ 6 ಗಂಟೆವರೆಗೂ ತೆಗಿಯಲ್ಲ ಅವರು. ಲಾಕ್ ಆಗಿದ್ಮೇಲೆ ಒಳಗಡೆ ಒಳಗಡೆ ವ್ಯವಸ್ಥೆ ಹೇಳ್ತೀವಿ, ಹೊರಗಡೆ ಬಿಡ್ತಾರೆ ಸರ್ ಅಲ್ಲಿ. ಇವಾಗ ಇದೇ ಒಂದು ಸ್ಟುಡಿಯೋ, ಈ ಸ್ಟುಡಿಯೋ ನಾನು ಲಾಕ್ ಆಗಿದ್ದೀನಿ ಅಂದ್ಕೊಳ್ಳಿ. ಹೊರಗಡೆ ಹೋದ್ರೆ ಓಡಾಡ್ಕೊಂಡು ಮತ್ತೆ ಈ ಟೈಮಿಗೆ ಬರಬೇಕು ಅಂದ್ರೆ ನಾನು ಬರ್ತೀನಿ. ಬಟ್ ಜೈಲಲ್ಲಿ ಅಷ್ಟೊತ್ತಿಗೆ ಶಿಲ್ಪಿ ಊದ್ತಾರೆ, ಅವರೇ ಹೋಗಿ ಲಾಕ್ ಆಗಬೇಕು. ಲಾಕ್ ಹಾಕಿದ್ಮೇಲೆ ಹಂಗೆ ಆ ಒಳಗಡೆ ಅಂತ ಅಂದ್ಮೇಲೆ
ಎಲ್ಲ ಅದೇ ಅಲ್ವಾ ಸರ್ ಬಾತ್ರೂಮ್. ಏನಂದ್ರೆ ನಾವು ಜನರಲ್ ಆಗಿ ಹೊಸಬ್ರು ಅವ್ರು ಇವರು ಹೋದಾಗ ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟಾಗ ನೆಲ ಎಲ್ಲ ಒರೆಸ್ಬಿಟ್ಟು ಚೆನ್ನಾಗಿ ಧಾರಾಳವಾಗಿ ಕಸ ಗೀಸ ಹೊಡೆದು ಮಲಗ್ಬೋದು ಸರ್. ಆದ್ರೆ ಆ ಬಾತ್ರೂಮ್ ಹೆಂಗಿರುತ್ತೆ ಅಂತಂದ್ರೆ ಹೋಗಕ್ ಮನ್ಸ್ ಬರಲ್ಲ ಸರ್. ಹೋಗೋರು ಹೋಗ್ತಾರೆ, ಅದು ಸ್ಟೈಲ್ ಮಾಡ್ಕೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಹೋಗಿರ್ತಾರೆ. ಏನೇನೋ ಹೊಗೆ ಸೊಪ್ಪು ಇಟ್ಕೊಂಡು ಕುಡಿತಾರೆ ಸರ್. ಅದು ನಮಗೂನು ಹೇಳ್ತಾರೆ ಸರ್, ಮಗ ಬಾ ಕುಡಿ ಅಂತ. ನಾವು ಎಲ್ಲದಕ್ಕೂ ಬಿಟ್ಟು ನಿಂತ್ಕೊಂಡೆ ಕುಡಿಬೋದು ಸರ್, ಬೇಡ. ಯಾಕಂದ್ರೆ ಅದು ಅಭ್ಯಾಸ ಅಲ್ವಾ ಸರ್. ಅದನ್ನ ನಾವೇನು ಅಂತ ಅವ್ರು ಬಾಯ್ ಬಿಟ್ಟು ಹೇಳೋದಿಲ್ಲ ಸರ್. ಸರ್ ಅದು ಜೈಲ್ಗಳಲ್ಲಿ ಇವಾಗ ಪ್ರತಿಯೊಬ್ಬರು ನೀವು ಎಷ್ಟು ಜನ ಇಂಟರ್ವ್ಯೂ ಮಾಡಿದೀರಾ ಸರ್, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದು ಏನಂತಂದ್ರೆ ನಾನ್ ತಿಳ್ಕೊಂಡಿರೋ ಮಟ್ಟಿಗೆ ಕೆಲವ್ರ ಕೈಯಲ್ಲಿ ಇರಕ್ ಆಗಲ್ವಂತೆ ಸರ್. ಇಲ್ದೆ ಚೇಂಜ್ ಆಗ್ತಾರ ಜೈಲ್ಗೆ ಹೋದ್ಮೇಲೆ. ಇಲ್ಲ ಸರ್, ಅವ್ರು ಗಾಂಜಾ ಕೇಸ್ಗೆ ಹೋಗಿರ್ತಾರಲ್ಲ ಸರ್, ಕೆಲವರು ಗಾಂಜಾ ಅಡಿಕ್ಟ್ ಆಗಿರ್ತಾರಂತಲ್ಲ ಸರ್. ಬೀಡಿ ಸಿಗರೇಟು ಕಾಮನ್ ಆಗಿ ನಾನು ಬೀಡಿ ಸೇತಿದ್ದೆ ಸರ್. ಸಿಗರೇಟ್ ಬೆಲೆ ಕೇಳಕ್ ಹೋಗ್ಬಿಡಿ ಸರ್, ನಾನು ಸಿಗರೇಟ್ ಸೇದ್ದು ಇಲ್ಲ, ಆಮೇಲೆ ಆ ಬೆಲೆನೂ ನಂಗೆ ಗೊತ್ತಿಲ್ಲ. ಬೇರೆಯವರೆಲ್ಲ ಹೇಳ್ತಾರೆ 100 ರೂಪಾಯಿ ಪ್ಯಾಕ್ ಅಂತೆ, 200 ರೂಪಾಯಿ ಪ್ಯಾಕ್ ಅಂತೆ, 300 ರೂಪಾಯಿ ಪ್ಯಾಕ್ ಅಂತೆ. ದುಡ್ಡನ್ನ ಪ್ರಿಂಟ್ ಮಾಡಿದವರು ಇಲ್ಲ, ಯಾರೋ ತಲೆ ಹೊಡೆದವರು, ಎಲ್ಲ ಕೋಟಿ ಕೋಟಿ ಲೂಟಿ ಮಾಡಿದವರು, ಈ ಬಡವರು ತಲೆ ಹೊಡೆದು ಕೆಲವ್ರು ಇರ್ತಾರಲ್ಲ ಸರ್, ಅಂತವ್ರೆಲ್ಲ ಸ್ವಲ್ಪ ಶೋಕಿ ಮಾಡ್ಬೋದು ಸರ್. ಬಡವರು, ಅತಿ ಕಮ್ಮಿ ಬಡವರು, ಕಾಮನ್ ಆಗಿ ಬದುಕೋರು ಒಂದು ಬೀಡಿಲಿ ಜೀವನ ಮಾಡ್ತಾರೆ ಸರ್. ಕರೆಕ್ಟ್ ಪ್ರಕಾಶ್ ಸರ್. ಇನ್ನು ಕುತೂಹಲ ಏನಂದ್ರೆ ಅಲ್ಲಿ ಒಳಗಡೆ ನಮಗೆ ಬೇಕಾಗಿರೋಂಥ ಡ್ರಿಂಕ್ಸ್ ಸಿಗುತ್ತಾ ದುಡ್ಡು ಕೊಟ್ರೆ? ಸರ್ ಅದು ಫಾರ್ ಎಕ್ಸಾಂಪಲ್ ಒಂದು ಬಿಯರ್ ಬೇಕು ಗುರು, ಸಿಗುತ್ತಾ? ಅಕಸ್ಮಾತ್ ನಾನೇನಾದ್ರು ತರ್ಸ್ಕೊಂಡಿದ್ರೆ, ನಾನೇನಾದ್ರು ಕುಡ್ದಿದ್ರೆ ನಿಮ್ಗೆ ಕ್ಲಿಯಾರಿಟಿಯಾಗಿ ನಾನು ಹೇಳ್ತಿದ್ದೆ ಸರ್. ನಿಮ್ಗೆ ನೀವು ಅಲ್ಲಿ ಇದ್ರಲ್ಲ, ನಿಮ್ಮ ಅನುಭವಕ್ಕೆ ಬಂದಿಲ್ಲ? ನಮ್ಗೆ ಬಂದಿಲ್ಲ ಸರ್, ಅನುಭವಕ್ಕೆ ಬಂದಿಲ್ಲ. ಅದು ಇನ್ನೊಂದು ನಾನು ಅದೇ ಹೇಳೋದು ಸರ್. ಇವಾಗ ನಿಮ್ಗೆ ನಾನು 6 ಗಂಟೆ ಮೇಲೆ ಅಂಡರ್ಟೇಲ್ ಸರ್. ಇದು ನಾವು ಅಪರಾಧಿ ಅಲ್ಲ, ಆರೋಪಿ ಅಷ್ಟೇ. ಆರೋಪಿ ಅಂತ ಅಂದ್ರೆ ನಮ್ದು ಕೇಸು ಕೋರ್ಟಲ್ಲಿ ನಡೀತಿದೆ ಸರ್. ನಾವು ಕೋರ್ಟಲ್ಲಿ ನಡೀತಿದೆ ಅಂದ್ರೆ ಅಪರಾಧ ಸಾಬೀತಾದ್ಮೇಲೆ ನಾನು ಇನ್ನೂ ತಿಳ್ಕೊಬಹುದು. ಏನ್ ತಿಳ್ಕೊಂಡ್ರು ಅಷ್ಟೇ ಸರ್, ಅಲ್ವಾ ಸರ್? ಇಲ್ಲಿಗೆ ಬಸ್ ಹೋಗುತ್ತೆ, ಇಲ್ಲಿಗೆ ವಾಪಸ್ ಬರುತ್ತೆ, ಇದೇ ಬಸ್ ಚಾರ್ಜು, ನಾಳೆ ದಿನ 10 ರೂಪಾಯಿ ಜಾಸ್ತಿ ಆಗಿದೆ, ಇಷ್ಟೇ ಸರ್. ಜೈಲಲ್ಲಿ ಇನ್ನೇನು ಇಲ್ಲ. ನೀವು ಯಾರನ್ನೇ ಕರ್ಕೊಂಬಂದ್ ಕುಣ್ಸಿದ್ರು ಅಷ್ಟೇ ಹೇಳೋದು. ಅಲ್ಲಿ ಇನ್ನೊಂದು ಏನ್ ಗೊತ್ತಾ ಸರ್, 6 ಗಂಟೆ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಸರ್. ತಂದ್ಕೊಡ್ಬೋದು ಸರ್ ಜೈಲು, ಅಲ್ವಾ? ದುಡ್ಡು ಕೊಡ್ರೆ ಒಂದು ಗಾದೆ ಇದೆಯಲ್ಲ ಸರ್, ದುನಿಯಾ ಕಿದರ್ ಕಾ ಉಪ್ಪರ್ ಮೇ ಹೈ, ದುನಿಯಾ ಪೇಪರ್ ಕಾ ಉಪ್ಪರ್ ಮೇ. ದುಡ್ಡು ಅಂತಂದ್ರೆ ಯಾವಂತ ಸರ್ ತಲೆ ಬಗ್ಸಲ್ಲ. ಕರೆಕ್ಟ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.